ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ಅಣ್ಣ, ಟಾಕ್ಸಿಕ್ ಸಿನಿಮಾದ ರಿವ್ಯೂನ ನಿಮ್ಮ ಮುಂದೆ ಲೈವ್ ಆಗಿ ನಾನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಟಾಕ್ಸಿಕ್ ಸಿನಿಮಾನ ಫಸ್ಟ್ ಡೇ ಸೆಕೆಂಡ್ ಶೋ ಹೋಗ್ಬಿಟ್ಟು ಸಂತೋಷ್ ಥಿಯೇಟ್ರಲ್ಲಿ ಕನ್ನಡ ಭಾಷೆಯಲ್ಲಿ ನೋಡ್ಕೊಬಂದೆ. ಇದು ಕನ್ನಡಿಗರ ಸಿನಿಮಾ ಅಂತ ಯಶ್ ಅವ್ರು ಯಾವಾಗಲೂ ಹೇಳಿದ್ರು. ಇದು ಕನ್ನಡಿಗರ ಸಿನಿಮಾ ಜೊತೆಗೆ ಕನ್ನಡನ ಸ್ಯಾಂಡಲ್ವುಡ್ ಇಂದ ಹಾಲಿವುಡ್ ಲೆವೆಲ್ಗೆ ತಗೊಂಡೋದಂಥ ಸಿನಿಮಾ ಅಂತ ಭಾಳ ಹೆಮ್ಮೆಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನೀವೆಲ್ಲರೂ ಹೋಗ್ಬಿಟ್ಟು ಫಿಲಮ್ ಫೆಸ್ಟಿವಲ್ ಅಲ್ಲಿ ಅನೋರಾ ಸಿನಿಮಾ ನೋಡ್ತೀರಾ, ಅದೇ 4 ಗೋಡೆ ಮುದ್ದೆ ಅಮೇರಿಕನ್ ಪೈ ನೋಡ್ತೀರಾ, ಯಾಕೆ ಟಾಕ್ಸಿಕ್ ನೋಡೋಕ್ಕಾಗಲ್ವಾ? ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಯಾಕಂತಂದ್ರೆ ನೀವು ಹೋಗ್ಬಿಟ್ಟು ಟಾಕ್ಸಿಕ್ ನೋಡಿ, ಅದಾದ್ಮೇಲೆ ನೀವು ಇದೇ ಪ್ರಶ್ನೆ ಕೇಳ್ತೀರಾ, ಈ ಸಿನಿಮಾ ಪಬ್ಲಿಕ್ಲಿ ಮಾಡಬೇಕಾ ಅಂತ. ಬಟ್ ನಾನು ಮರು ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ, ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಹೋಗ್ಬಿಟ್ಟು ಅನೋರಾ ನೋಡ್ತೀರಲ್ವಾ, ಹಂಗಂದ್ಮೇಲೆ ಓಪನ್ ಆಗಿ ಟಾಕ್ಸಿಕ್ ನೋಡೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ? ಒಂದ್ ವಿಚಾರ. ಎರಡನೇ ವಿಚಾರ, ಯಶ್ ಅವ್ರ ಹಿಂದೆ ಒಂದ್ಸತಿ ಹೇಳಿದ್ರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ, ನಾನು ಅಪ್ಪ ಅಮ್ಮನ ಜೊತೆ ನೋಡೋ ಸಿನಿಮಾನೇ ಮಾಡ್ತೀನಿ ಅಂತ. ಬಟ್ ಇವತ್ತು ಇನ್ನೊಂದು ಸ್ಟೇಟ್ಮೆಂಟ್ ಹೇಳಿದ್ರು, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ. ಅಂಡ್ ಕಾಲಕ್ಕೆ ತಕ್ಕಂತೆ ಯಶ್ ಅವ್ರು ಬದಲಾಗಿದ್ದಾರೆ. ಇವತ್ತು ಮಾಧ್ಯಮಗಳು ಬದಲಾಗಿದ್ದಾವೆ. ಮೊದಲು 4 ಪ್ರಿಂಟ್ ಮೀಡಿಯಾ ಇತ್ತು, ಇವತ್ತು ಬೇರೆ ಬೇರೆ ರೀತಿಯ ಮಾಧ್ಯಮಗಳು ಇದಾವೆ ತಾನೆ. ಏನಕ್ಕಿದಾವೆ? ಯಾಕಂತಂದ್ರೆ ದ ಎಕ್ಸಿಸ್ಟೆನ್ಸ್ ಆಫ್ ಡಿಫ್ರೆಂಟ್ ಮೀಡಿಯಾ ಇಸ್ ಬಿಕಾಸ್ ದ ಕಾಂಟೆಂಟ್ ಇಸ್ ಡಿಫ್ರೆಂಟ್ ಅನ್ನೋ ಕಾರಣದಿಂದ. ಅಂಡ್ ಈ ಸಿನಿಮಾದ ಗೇಮ್ ಚೇಂಜರ್ ಯಾರು ಅಂತ ಕೇಳಿದ್ರೆ, ನನ್ನ ಪ್ರಕಾರ ಆ ಟಿಕೆಟ್ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಆ ಟಿಕೆಟ್ ಅನ್ನೋ ಕ್ಯಾರೆಕ್ಟರ್ಗಾದ್ರೂ ನೀವು ಟಿಕೆಟ್ ಕೊಟ್ಟು ಈ ಸಿನಿಮಾ ನೋಡ್ಬೇಕು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಯಶ್ಶಿನ ಆ ಒಂದು ಲುಕ್ ಆಫ್ ಲಕ್ಕಿ ಇತ್ತಲ್ಲ, ನನ್ನ ಫೇವ್ರೆಟ್ ಲುಕ್. ಅಂಡ್ ಆ ಲುಕ್ ಅಲ್ಲಿ ಈ ಸತಿ ಮತ್ತೆ ಕಾಣಿಸ್ಕೊಂಡಿದ್ದಾರೆ ಈ ಟಾಕ್ಸಿಕ್ ಅಲ್ಲಿ. ಅಂಡ್ ದಟ್ ಈಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ಅಂಡ್ ಆಸ್ ಅ ಕನ್ನಡ ಸಿನಿಮಾ ವ್ಯೂವರ್, ನಾನು ರುಕ್ಮಿಣಿ ವಸಂತನ 2 ಜಾನರ್ ಅಲ್ಲಿ ನೋಡಿದ್ದೆ, ಸಪ್ತಸಾಗರದಲ್ಲಿ. ಈ ಜಾನರ್ ಅಲ್ಲೂ ರುಕ್ಮಿಣಿ ಹಿಂಗ್ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ಇಸ್ ಅ ಶಾಕರ್ ಟು ಮೀ ಆಕ್ಚುಲಿ. ಅಂಡ್ ನಯನ್ತಾರಾ ಇಸ್ ದ ಬೆಸ್ಟ್ ಸಿಸ್ಟರ್ ಯಶ್ ಕ್ಯಾನ್ ಹ್ಯಾವ್ ಆನ್ ಸ್ಕ್ರೀನ್. ತುಂಬಾ ಕ್ಲೀನ್ ಆಗಿ ಮ್ಯಾಚ್ ಆಗುತ್ತೆ. ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ನಾಡಿಯಾ ಕ್ಯಾರೆಕ್ಟರ್ ಆಗಿರ್ಬೋದು, ಜೊತೆಗೆ ರುಕ್ಮಿಣಿ ವಸಂತ್ ಆಗಿರ್ಬೋದು, ನಮ್ಮ ಕಿಯಾರಾ ಅದ್ವಾನಿ ಆಗಿರ್ಬೋದು, ಅಂಡ್ ತಾರಾ ಸುತಾರೆ ಆಗಿರ್ಬೋದು, ಎವ್ರಿಬಡಿ ಹ್ಯಾವ್ ಪರ್ಫಾರ್ಮ್ ವೆಲ್. ಅಂಡ್ ಹುಮಾ ಕುರೇಶಿದು ಒಂದು ವಿಲನ್ ಕ್ಯಾರೆಕ್ಟರ್ ಸಖತ್ತಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ನಾನು ಕನ್ನಡ ಪ್ರೇಕ್ಷಕರಲ್ಲಿ ಇಷ್ಟೇ ಹೇಳಕ್ ಇಷ್ಟಪಡೋದು, ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂಡ್ ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಅಂಡ್ ಪೈರಸಿ ಮಾಡಬೇಡಿ. ನಮಸ್ಕಾರ. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ.